ಆನೇಕಲ್ ತಾಲೂಕಿನ ನೆಡಿಗ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿಯ ಬ್ರಹ್ಮರಥೋತ್ಸವ ಹಾಗೂ ಗ್ರಾಮ ದೇವತೆಗಳ ಹುರ ಹಬ್ಬ ಕಾರ್ಯಕ್ರಮವು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿಯ ರಥವು ಹಲವು ಕಲಾ ತಂಡಗಳೊಂದಿಗೆ ಹಾಗೂ ತಮಟೆ ವಾದ್ಯದ ಮೂಲಕ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಆಗಮಿಸುತ್ತಿದ್ದಂತೆ ಭಕ್ತರು ಹಾಗೂ ಗ್ರಾಮಸ್ಥರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಜೊತೆಗೆ ರಥವನ್ನು ಗ್ರಾಮಸ್ಥರು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ಬಿಸಿಲಿನ ಬೇಗೆಯನ್ನು ನೀಗಿಸಲು ದಾರಿ ಉದ್ದಕ್ಕೂ ಭಕ್ತರು ಅರವಂಟಿಕೆ ಮತ್ತು ದಾಸೋಹ ಕುಟೀರಗಳನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ರಾತ್ರಿ ವಿವಿಧ ದೇವರುಗಳ ಪಲ್ಲಕ್ಕಿ ಉತ್ಸವ ಕೂಡ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ನೆರಿಗ ಗ್ರಾಮದ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಒಳಗಡೆ ಹೋಗಿ. ನಿಧಾನ, ಹಳ್ಳ ಇದೆ, ನಿಧಾನ, ಹಳ್ಳ ಇದೆ. ಟರ್ನಿಂಗ್ ಅಲ್ಲಿ ಮಾಡಬೇಕು. ಗಣೇಶ ಸ್ಟ್ರೈಟ್ ಹೋಗಿ, ಗಣೇಶ ನೇರ ಹೋಗು.
ನೆರಗ ಗ್ರಾಮದಲ್ಲಿ ಇಂದು 14ನೇ ತಾರೀಕು ಏಪ್ರಿಲ್ನಂದು ಅದ್ಧೂರಿಯಾಗಿ ಪ್ರಥಮ ಬಾರಿಗೆ ಮಾರಿಯಮ್ಮ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ನೆರಗ ಗ್ರಾಮದಲ್ಲಿ. ಇದು ನಮ್ಮ 15 ವರ್ಷದ ಕನಸಾಗಿತ್ತು. ದೇವಾಲಯ ಕಾರ್ಯಕ್ರಮ ಮುಗಿದ ಮೇಲೆ ಊರಹಬ್ಬ ಮತ್ತು ರಥೋತ್ಸವ ಎರಡನ್ನು ಒಟ್ಟಿಗೆ ಮಾಡಿದ್ದೇವೆ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಊರಿನ ಹಿರಿಯರು ಹಾಗೂ ಗ್ರಾಮಸ್ಥರು ಎಲ್ಲರಿಗೂ ತುಂಬಿದ ಧನ್ಯವಾದಗಳು. ಇದೇ ರೀತಿ ಪ್ರತಿ ವರ್ಷ ಅದ್ಧೂರಿಯಾಗಿ ಮಾರಿಯಮ್ಮ ರಥೋತ್ಸವವನ್ನು ಹಮ್ಮಿಕೊಳ್ಳುತ್ತೇವೆ ಹಾಗೂ 5 ವರ್ಷಕ್ಕೊಮ್ಮೆ ಊರಹಬ್ಬವನ್ನು ಮಾಡುತ್ತೇವೆ. ಅದೇ ರೀತಿ ಈ ಕಾರ್ಯಕ್ಕೆ, ಈ ದೇವಾಲಯಕ್ಕೆ ಸಹಕರಿಸಿದಂಥ ಪರೋಕ್ಷವಾಗಿ ಹಾಗೂ ಹೊರಗಡೆಯಿಂದ ದಾನಿಗಳು ಸಹಾಯ ಮಾಡಿದ್ದಾರೆ. ಎಲ್ರಿಗೂ ತುಂಬಿದ ಧನ್ಯವಾದಗಳು. ಮುಖ್ಯವಾಗಿ ಊರಿನ ಗ್ರಾಮಸ್ಥರು, ಚೀಟಿದಾರರಿಗೆ ಅನಂತ ಧನ್ಯವಾದಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಮಾರಿಯಮ್ಮ ದೇವಿ. ಈ ದಿನ ನೆರಗ ಗ್ರಾಮದ ಊರು ಹಬ್ಬದ ಪ್ರಯುಕ್ತ ಸೋಮವಾರ 13ನೇ ತಾರೀಕು ಬೆಳಗ್ಗೆ ಬೆಲ್ಲದ ದೀಪಗಳು ನಡೀತು. ಮಧ್ಯಾಹ್ನ 12:30ಕ್ಕೆ ಮಾರಿಯಮ್ಮ ತಾಯಿಯ ಬ್ರಹ್ಮರಥೋತ್ಸವ, ಸಂಜೆ 16 ದೇವರುಗಳ ಅದ್ದೂರಿ ಪಲ್ಲಕ್ಕಿ ಉತ್ಸವ ಸಹ ಇರುತ್ತೆ. ಮತ್ತು ಮಂಗಳವಾರ 14ನೇ ತಾರೀಕು ಆ 3 ದೇವರುಗಳಿಗೆ 90 ದೀಪಗಳು ಮತ್ತು 12 ದೇವರಿಗೆ 90 ದೀಪಗಳು ಮತ್ತು ಎಲ್ಲ ಗ್ರಾಮದವರು ಉತ್ಸಾಹದಿಂದ ಬಂದು ನಮ್ಮನ್ನು ತೇರೆಲ್ಲ ಎಳೆದು ಇದು ಹಿಸ್ಟ್ರಿ ನಮ್ಮೂರಲ್ಲಿ ಮೊದಲ ಬಾರಿಗೆ ಈ ಥರ ಆಗಿರೋದು. ಪ್ರತಿ ವರ್ಷವೂ ಇದೇ ಥರ ಆಗಬೇಕಂತೇಳಿ ಮಾರಿಯಮ್ಮ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನೆರಗ ಗ್ರಾಮ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು. ಇದೊಂದು ಐತಿಹಾಸಿಕ ದಿನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯಾವುದೇ ಒಂದು ದೇವತೆಗೆ ತನ್ನ ಶಕ್ತಿಯನ್ನು ಬಲಪಡಿಸಬೇಕಂತ ಹೇಳಿದ್ರೆ ಊರಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರನ್ನು ಒಗ್ಗೂಡಿಸುವಂಥ ಕಾರ್ಯಕ್ರಮಗಳೇ ಈ ಊರಹಬ್ಬ. ಈ ಒಂದು ಊರಹಬ್ಬದಲ್ಲಿ ಈ ರಥೋತ್ಸವ ಅನ್ನೋದು ಇನ್ನೂ ತುಂಬ ಮುಖ್ಯವಾಗಿ ಉದ್ದೇಶ. ಯಾಕಂತ ಹೇಳಿದ್ರೆ ಎಲ್ಲ ಪ್ರತಿಯೊಬ್ಬ ಕುಟುಂಬದವರು ಬಂದು ಭಾಗವಹಿಸ್ತಾರೆ. ಆಗ ಊರಿನಲ್ಲಿ ಏಕತೆಯನ್ನು ನಾವು ನೋಡಬಹುದು. ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲ ಒಟ್ಟಿಗೆ ಭಾಗವಹಿಸಿದಾಗ ಊರು ಚೆನ್ನಾಗಿರುತ್ತೆ. ಒಂದು ಊರು, ಒಂದು ಗ್ರಾಮ ಚೆನ್ನಾಗಿರುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಆ ಪಂಚಾಯಿತಿ ಚೆನ್ನಾಗಿರುತ್ತೆ, ತಾಲೂಕು ಚೆನ್ನಾಗಿರುತ್ತೆ. ನಮ್ಮ ಒಗ್ಗಟ್ಟನ್ನು ಈ ಒಂದು ಸಂಸ್ಕೃತಿ ಮುಖಾಂತರ ನಮ್ಮ ಹಳೇ ಪುರಾತನ ಕಾಲದಲ್ಲಿ ನಮ್ಮ ತಾತಂದಿರು, ನಮ್ಮ ತಂದೆ ಕಾಲದಿಂದ ನಡೆದುಕೊಂಡು ಬಂದ ಆದಿ. ಈಗಿನ ಜನರೇಷನ್ ಅವರಿಗೆ ಇದೊಂದು ಸ್ಫೂರ್ತಿಯಾಗಿ ತಗೊಂಡು ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲ ಊರಿನವರು ಒಗ್ಗಟ್ಟಾಗಿ ಗ್ರಾಮ ದೇವತೆಗಳನ್ನು ಹಬ್ಬ ಮಾಡಿದಾಗ ಒಗ್ಗಟ್ಟಾಗಿ ಊರು ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ನೆರಗ ಗ್ರಾಮಸ್ಥರಿಗೆ ನನ್ನ ಅನಂತ ಧನ್ಯವಾದಗಳು. ಎಲ್ಲ ಚೀಟಿದಾರರಿಗೂ ಮತ್ತು ನೆರಗ ಗ್ರಾಮಸ್ಥರಿಗೆ, ದಾನಿಗಳು ಹಾಗೂ ನೆರಗ ಭಕ್ತಾದಿಗಳಲ್ಲೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.